Good morning, my dear students. In previous class, I will discuss about applications of dimensional analysis. ಅದರಲ್ಲಿ ಫಸ್ಟ್ ಅಪ್ಲಿಕೇಶನ್ಸ್ ಆಗಿದೆ ಯಾವುದು ಚೆಕ್ ದ ಕರೆಕ್ಟ್ನೆಸ್ ಆಫ್ ಫಿಸಿಕಲ್ ಈಕ್ವೇಷನ್ ಬಗ್ಗೆ ಆಗಿತ್ತು ನಿಮಗೆ. ಆ ಚೆಕ್ ದ ಕರೆಕ್ಟ್ನೆಸ್ ಆಫ್ ಈಕ್ವೇಷನ್ ಅಲ್ಲಿ ನಾನು ಕೆಲವೊಂದು ಹೋಮ್ವರ್ಕ್ ಕೊಟ್ಟಿದ್ದೆ, ಅದನ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ. ಸಾಲ್ವ್ ಮಾಡಿದಿರಾ ಅನ್ಕೊಂತೀನಿ. ಕೆಲವೊಂದಕ್ಕೆ LHS RHS ಬರುತ್ತೆ, ಕೆಲವೊಂದಕ್ಕೆ LHS is not equal to RHS ಬರುತ್ತೆ. LHS RHS ಆದ್ರೆ the above equation is dimensionally correct ಅಂತ ಬರೀಬೇಕು. ಈಕ್ವಲ್ ಆಗಿಲ್ಲ ಅಂದ್ರೆ the above equation is dimensionally incorrect ಅಂತ ಬಂದ್ರೆ ಓಕೆ. ಇವತ್ತು ಈ ಕ್ಲಾಸ್ ಅಲ್ಲಿ ಬೇರೆ ಅಪ್ಲಿಕೇಶನ್ಸ್ ನೋಡೋಣ. ಏನದು? to convert system of 1 unit into system of another unit. Today is second application of dimensional analysis to convert system of one unit into system of another unit. Correct observe ಮಾಡ್ತಾ ಹೋಗಬೇಕು. ಫಸ್ಟ್ ಅಪ್ಲಿಕೇಶನ್ to check the correctness of physical equation ಗೊತ್ತಾಯ್ತು ಅನ್ಸುತ್ತೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇರ್ತಕ್ಕಂತ ವಿಡಿಯೋ. ಸೆಕೆಂಡ್ ಅಪ್ಲಿಕೇಶನ್ to convert system of one unit into system of another unit. ಅದಕ್ಕೆ ನಿಮಗೆ ಸಿಲೆಬಸ್ ಅಲ್ಲಿ ಎರಡು ಟಾಪಿಕ್ ಇದೆ, ಎರಡು ಯೂನಿಟ್ ಗಳಿದಾವೆ. ಒಂದು show that ಅಥವಾ convert one ಇಲ್ಲಿ CGS ಮತ್ತೆ MKS ಯೂನಿಟ್ ಈ ರೀತಿ ಇರುತ್ತೆ. ಅದರಲ್ಲಿ 1 ನ್ಯೂಟನ್ is equal to 10 to the power of 5 ಡೈನ್ ಅಂತ ಒಂದು. ಅದೇ ತರ ಸೆಕೆಂಡ್ ಇದರಲ್ಲಿ ಒಂದು ಎಕ್ಸಾಂಪಲ್ 1 ಜೌಲ್ is equal to 10 to the power of 7 ಅರ್ಬ್ಸ್ ಅಂತ. EA or GS ಇವೆರಡು ಸಿಲೆಬಸ್ ನಿಮಗೆ ಸಿಲೆಬಸ್ ಅಲ್ಲಿ ಇರತಕ್ಕಂತ ಕನ್ವರ್ಷನ್ ಫ್ಯಾಕ್ಟರ್ ಯೂಸಿಂಗ್ ಡೈಮೆನ್ಷನಲ್ ಅನಾಲಿಸಿಸ್. ಹಾಗಿದ್ದಲ್ಲಿ ಇಲ್ಲಿ ಏನು ಮಾಡಬೇಕು? ಕ್ವೆಶ್ಚನ್ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ, ಅದು ಇಂಪಾರ್ಟೆಂಟ್. ಶೋ ದಟ್ 1 ನ್ಯೂಟನ್ is equal to 10 to the power of 5 ಡೈನ್ ಅಥವಾ ಶೋ ದಟ್ 1 ಜೌಲ್ is equal to 10 to the power of 7 ಅರ್ಬ್ಸ್ ಅಂತಾರೆ. ಇದೇ ಕಾನ್ಸೆಪ್ಟ್ ಇದೆ ನೋಡಿ. ಇಲ್ಲಿ ನ್ಯೂಟನ್ ಒಂದು ಯೂನಿಟ್, ಡೈನ್ ಅನ್ನೋದು ಅನದರ್ ಯೂನಿಟ್. ನ್ಯೂಟನ್ ಇಂದ ಡೈನ್ ಕನ್ವರ್ಟ್ ಆಗಿದೆ, ಜೌಲ್ ಇಂದ ಅರ್ಬ್ಸ್ ಕನ್ವರ್ಟ್ ಆಗಿದೆ. ನೋಡಿ ನ್ಯೂಟನ್ ಅನ್ನೋ ಪರ್ಸೆಂಟ್ ಇಷ್ಟು, ಡೈನ್ ಅನ್ನೋ ಪರ್ಸೆಂಟ್ ಇಷ್ಟು. ಒಂದು ನ್ಯೂಟನ್ ನಾನು 10 to the power of ಡೈನ್ ಆಗಿ ಬರೀಬಹುದು. ಹೇಗೆ ನೀವು 1 ಮೀಟರ್ ನ 10 to the power of 3 ಮೀಟರ್ ಅಂತ ಬರೀಬಹುದು. ಇಲ್ಲಿ ಅದೇ ತರ ಇಲ್ಲಿ 1 ಜೌಲ್ ಅಂದ್ರೆ 10 to the power of 7 ಅರ್ಬ್ಸ್ ಅನ್ನೋದು ಯೂನಿಟ್, ಇದು ಯೂನಿಟ್. ಇಷ್ಟು ಜೌಲ್ ಇಷ್ಟಾಗುತ್ತೆ, ಇಷ್ಟು ನ್ಯೂಟನ್ ಇಷ್ಟು ಡೈನ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್. ಹೇಗೆ ನೀವು 1 ಸೆಂಟಿಮೀಟರ್ is equal to 10 to the power of -2 ಮೀಟರ್, 1 ಮಿಲಿಮೀಟರ್ is equal to 10 to the power of -3 ಮೀಟರ್ ಅಂತ ಹೇಳ್ತಿದ್ವೋ, ಅದೇ ತರ ಸಿಮಿಲರ್ ವೇ ಇರತಕ್ಕಂತ ಕಾನ್ಸೆಪ್ಟ್ ನ ನಾವು ಕನ್ವರ್ಟ್ ಮಾಡಿ ತೋರಿಸಬೇಕು. ಈ ಎಕ್ಸಾಮಿನೇಷನ್ ಅಲ್ಲಿ ಕ್ವೆಶ್ಚನ್ ಯಾವ ತರ ಕೇಳ್ತಾರೆ ಅಂತ ಬರೀತೀವಿ. ಏನಂತ ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ ಅನ್ನೋದು ಇಂಪಾರ್ಟೆಂಟ್. show that 1 ನ್ಯೂಟನ್ equal to 10 to the power of 5 ಡೈನ್ by using the method of dimensional analysis. By the method of dimensional analysis examination ಅಲ್ಲಿ ಕೇಳತಕ್ಕಂತ ಕ್ವೆಶ್ಚನ್ ಇದು ನೋಡಿ, ಗೊತ್ತಾಯ್ತು ಅನ್ಸುತ್ತೆ. ಈಗ ನಾವು ಇಲ್ಲಿ ಏನ್ ಮಾಡಬೇಕು? ಕೊಟ್ಟಿರ್ತಕ್ಕಂತ ಗಿವನ್ ಡೇಟಾ ಬರಬೇಕು. ಏನ್ ಕೊಟ್ಟಿದ್ದಾರೆ? ಗಿವನ್ ಏನು? 1 ನ್ಯೂಟನ್ is equal to 10 to the power of 5 9 ಅಂತ ನಾವು ತೋರಿಸಬೇಕು ಇಲ್ಲಿ.
ಇದಕ್ಕೆ ಏನು ಮಾಡಬೇಕು, ಇಲ್ಲಿ 10 to the power of ನೋಡಿ ಇಲ್ಲಿ ಇರತಕ್ಕಂತ 10 to the power of 5 ಇಂದ ಬಿಟ್ಬಿಟ್ಟು ಡೈನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 1 ನ್ಯೂಟನ್ ಓವರ್ 1 dyne is equal to RHS ಅಲ್ಲಿ 10 to the power of 5 ಉಳಿತು. ಈಗ ನಾವು ಏನು ಮಾಡಬೇಕು, LHS ತಗೊಂಡು RHS ಪ್ರೂವ್ ಮಾಡಿ ಈಕ್ವೇಷನ್ ಓದೋದು. LHS ತಗೊಳ್ಳಿ RHS ಪ್ರೂವ್ ಮಾಡಿ, ದಟ್ಸ್ ಆಲ್, ಅಲ್ಲಿಗೆ ಮುಗಿಯುತ್ತೆ. LHS ಏನು ಹೇಳುತ್ತೆ, 1 ನ್ಯೂಟನ್ over 1 dyne that will be equal to ನೋಡಿ ಈ ನ್ಯೂಟನ್ ಅನ್ನೋದು ಫೋರ್ಸ್ ಇರತಕ್ಕಂತ SI ಯೂನಿಟ್, ಫೋರ್ಸ್ F is equal to MA. ಇದಕ್ಕೆ ಡೈರೆಕ್ಟ್ ಯೂನಿಟ್ ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ ಡೈರೆಕ್ಟ್ ಯೂನಿಟ್? ಯೂನಿಟ್ ಫ್ರಮ್ ಫಂಡಮೆಂಟಲ್ ಯೂನಿಟ್ ಇಸ್ ಕಾಲ್ಡ್ ಡೈರೆಕ್ಟ್ ಯೂನಿಟ್ ಅಂತ ಕರೀತೀವಿ. ಹಂಗಿದ್ಮೇಲೆ ಫೋರ್ಸ್ ಗೆ ಡೈರೆಕ್ಟ್ ಯೂನಿಟ್ ಏನು, F is equal to ಮಾಸ್ ಗೆ kg, ಕರೆಕ್ಟ್ ಆಗಿ ನೋಡ್ತಾ ಬರ್ಬೇಕಿಲ್ಲ. ಆಕ್ಸಿಲರೇಷನ್ ಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಇದು ಗೊತ್ತಾಯ್ತು, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ. ಇದು MKS ಯೂನಿಟ್ ಆಫ್ ಫೋರ್ಸ್, ಏನಿದು MKS ಯೂನಿಟ್ ಆಫ್ ಫೋರ್ಸ್. ಇದನ್ನೆಲ್ಲ ಸೇರಿಸ್ಬಿಟ್ಟು ನಾವೇನಂತ ಬರೀಬಹುದು, ನ್ಯೂಟನ್ ಅಂತ ಬರೀಬಹುದು. ಪ್ರಾವಿಷನ್ ಇದೆ, ನ್ಯೂಟನ್ ಅಂದ್ರೂ ಒಂದೇ, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದ್ರೂ ಒಂದೇ. ಫೋರ್ಸ್ ನ ನ್ಯೂಟನ್ ಅಂತ ಬರೆದ್ರು ಒಂದೇ, ಫೋರ್ಸ್ ನ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರೆದ್ರು ಒಂದೇ. ಗೊತ್ತಾಯ್ತು ಅನ್ಸುತ್ತಿದೆ. ನೆಕ್ಸ್ಟ್ ಇದನ್ನ CGS ಯೂನಿಟ್ ಅಂತ ಬರೀರಿ. ಫೋರ್ಸ್ ಇನ್ ಟರ್ಮ್ಸ್ ಆಫ್ CGS ಯೂನಿಟ್ ಅಂದ್ರೆ kg ನ CGS ಯೂನಿಟ್ ಅಲ್ಲಿ ಗ್ರಾಮ್ ಅಂತ ಬರೀತೀವಿ, ಗೊತ್ತಿರಬೇಕು. kg ನ ಗ್ರಾಮ್ ಅಂತ, CGS MKS FPS ಅಂತ. kg ನ CGS ಯೂನಿಟ್ ಅಲ್ಲಿ ಗ್ರಾಮ್ ಅಂತ ಬರ್ತಿದೀವಿ, ಮೀಟರ್ ನ ಸೆಂಟಿಮೀಟರ್ ಅಂತ ಬರೀತೀವಿ, ಸೆಕೆಂಡ್ ನ ಸೆಕೆಂಡ್ ಆಸ್ ಇಟ್ ಈಸ್ ಅಗೇನ್. ಮುಗಿದ್ಮೇಲೆ ಗ್ರಾಮ್ ಸೆಂಟಿಮೀಟರ್ per second square is the CGS unit of force that will be called dyne ಅಂತ ಕರೀತೀವಿ. ಇದನ್ನ ಕರೀತೀವಿ ಡೈನ್ ಅಂತ ಕರೀತೀವಿ. ಅಷ್ಟನ್ನೆಲ್ಲ ಸೇರಿಸಿ ಡೈನ್ ಅಂತ ಕರೀತೀವಿ, ಅಷ್ಟನ್ನೆಲ್ಲ ಸೇರಿಸಿ ನ್ಯೂಟನ್ ಅಂತ ಕರೀತೀವಿ. ಕ್ಲಾರಿಟಿ ಗೊತ್ತಾಯ್ತು ಅನ್ಸುತ್ತೆ. ಹಂಗಿದ್ದಲ್ಲ ಇದು MKS ಯೂನಿಟ್ ಆಫ್ ಫೋರ್ಸ್, CGS ಯೂನಿಟ್ ಆಫ್ ಫೋರ್ಸ್ ಅಂತ ಕರೀಬೋದಾ? ಈಗ ಬರೀರಿ, ಏನಾಗುತ್ತೆ, ನ್ಯೂಟನ್ ಅನ್ನೋದೇನು ಇಲ್ಲ ನ್ಯೂಮರೇಟರ್ ಅಲ್ಲಿ, ಇಟ್ ಈಸ್ ದ MKS ಯೂನಿಟ್ ಆಫ್ ಫೋರ್ಸ್. ನೋಡಿ ಮೆಥಡ್ ಹೆಂಗೆ ಅನ್ನೋದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಇದು ಫಿಸಿಕ್ಸ್ ಅಲ್ಲಿ ಇದೇ ತರ ಮಾಡಬೇಕು, ರೂಲ್ಸ್ಗಳು ಇರ್ತವೆ. ಡೈನ್ ಅನ್ನೋದೇನು, CGS ಯೂನಿಟ್ ಆಫ್ ಫೋರ್ಸ್. ನೋಡಿ ಇಲ್ಲಿ ನ್ಯೂಟನ್ ನ MKS ಯೂನಿಟ್ ಅಂತ, CGS ಯೂನಿಟ್ ಅಂದ್ರೆ ಡೈನ್ ಅಂತ. ನಿಮ್ಗೆ ಬರ್ಕೋಬೇಕು, ಗೊತ್ತಾಯ್ತು ಅನ್ಸುತ್ತೆ. ಈಗ ನೆಕ್ಸ್ಟ್ ನೋಡಿ ಈ ಕಡೆ ಇಲ್ಲಿ ಇಲ್ಲಿ MKS ಯೂನಿಟ್ ಆಫ್ ಫೋರ್ಸ್ ಏನು ಹೇಳುತ್ತೆ ಬರ್ಕೊಳ್ಳಿ. 1 ನ್ಯೂಟನ್ ಓವರ್ 1 dyne is equal to MKS ಯೂನಿಟ್ ಏನಾಗುತ್ತೆ, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಓವರ್ ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಏನಾಗುತ್ತೆ, ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಕ್ಯಾನ್ಸಲ್, ಉಳ್ಕೊಳ್ಳೋದು 1 ನ್ಯೂಟನ್ ಓವರ್ 1 dyne that will be is equal to kg ನ ಗ್ರಾಮ್ ರೆಪ್ರೆಸೆಂಟ್ ಮಾಡಿ. how many kg is equal to 1 gram ಅಥವಾ 1 ಗ್ರಾಮ್ ಅಂದ್ರೆ 10 to the power of -3 kg ಅಂತ ಹೇಳ್ಬೋದು. ಇಲ್ಲಿ 1 kg ಎಷ್ಟು, 1 kg is equal to 10 to the power of 3 ಗ್ರಾಮ್ ಅಂತ ಬರೀಬಹುದು, 1000 grams. ಅದೇ ತರ 1 ಗ್ರಾಮ್ ಅಂದ್ರೆ 10 to the power of -3 kg. ಹೇಳ್ಕೊಟ್ಟಿದ್ದೀನಿ, ಇದು ಕನ್ವರ್ಷನ್ ಫ್ರಮ್ ಗ್ರಾಮ್ ಟು ಕಿಲೋಗ್ರಾಮ್ ಆರ್ ಕಿಲೋಗ್ರಾಮ್ ಟು ಗ್ರಾಮ್ ಅನ್ನೋ ಒಂದು ವಿಡಿಯೋ ಕ್ಲಿಪ್ ಅಲ್ಲಿ ಕೇಳಿದ್ರೆ ಅದು ನೋಡಿಬೇಕಾದ್ರೆ. ಇಲ್ಲಿ express kg in terms of gram, kg can be replaced by 10 to the power of 3 gram into meter. ನೋಡಿ 1 meter is equal to 100 centimeter ಅಥವಾ 10 to the power of 2 centimeter ಅಂತ ಬರೆಯಬಹುದು. ಇಲ್ಲಿ meter can be replaced by 10 to the power of 2 centimeter over gram as it is ಬರೀರಿ into centimeter. ಗೊತ್ತಾಯ್ತು ಅನ್ಸುತ್ತೆ. ಸ್ಟೆಪ್ ಫಾಲೋ ಮಾಡ್ತಿರ್ತಕ್ಕಂಥ ಐಡಿಯಾಗಳು ಇವು.
ಇಲ್ಲಿ ಗ್ರಾಮ್ ಗ್ರಾಮ್ ಗೆಟ್ ಕ್ಯಾನ್ಸಲ್, ಗ್ರಾಮ್ ಗ್ರಾಮ್ ಗೆಟ್ ಕ್ಯಾನ್ಸಲ್, ಸೆಂಟಿಮೀಟರ್ ಸೆಂಟಿಮೀಟರ್ ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಏನು ನೋಡ್ಕೊಳ್ಳುತ್ತೆ 1 ನ್ಯೂಟನ್ ಓವರ್ 1 ಟೈಮ್ that will be equal to RHS ಅಲ್ಲಿ 10 to the power of 3 10 to the power of plus 2 ಬೇಸಿಸ್ ಸೇಮ್ ಇದೆ, ಪವರ್ ಆಡ್ ಮಾಡಿದ್ರೆ 10 to the power of 5. ಈಗ 1 ಟೈಮ್ into 10 to the power of 5 ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 1 ನ್ಯೂಟನ್ is equal to 10 to the power of 5 into 1 ಟೈಮ್ ಅಂದ್ರೆ ಡೈನ್ 10 to the power of ಡೈನ್. ಈ ತರ ಪ್ರೂವ್ ಮಾಡಬೇಕಿತ್ತು ನಿಮ್ಮ ಸಿಲೆಬಸ್ ಅಲ್ಲಿ ಇರತಕ್ಕಂತ ಒಂದು ಪ್ರಾಬ್ಲಮ್ ಅಪ್ಲಿಕೇಶನ್ಸ್. ಇದು ಗೊತ್ತಾಯ್ತು. ನೆಕ್ಸ್ಟ್ ಈಕ್ವೇಷನ್, ನೆಕ್ಸ್ಟ್ ಕನ್ವರ್ಷನ್ ಫ್ಯಾಕ್ಟರ್, show that show that 1 joule is equal to 10 to the power of 7 earths by using the method of dimensional analysis. Next concept, ಇಲ್ಲಿ ಸೊಲ್ಯೂಷನ್ ಬರ್ತದೆ. ಫಸ್ಟ್ ಗಿವನ್ ಡೇಟಾ ಏನು ಹೇಳುತ್ತೆ 1 joule is equal to 10 to the power of 7 earths ಅಂದ್ರೆ ಈಗ ಏನು earths ನ ಕ್ರಾಸ್ ಮಲ್ಟಿಪ್ಲಿಕೇಶನ್ 1 joule over 1 earth is equal to joule ಅನ್ನೋದು ಯಾವುದಕ್ಕೆ ಯೂನಿಟ್ ಎನರ್ಜಿ ಅಥವಾ ವರ್ಕ್ ಗೆ ಇದ್ಮೇಲೆ ಇಲ್ಲಿ joule ನ ನಾವು ವರ್ಕ್ ಅಥವಾ ಎನರ್ಜಿ ತಗೊಂಡ್ರೆ ವರ್ಕ್ is equal to force into displacement ಅಂತ ಬರಿಬಹುದು. ಈಗ ಈ ಫೋರ್ಸ್ ಗೆ ಮಾಸ್ into acceleration ಅಂತ ಬರಿಬಹುದಾ, F is equal to mv ಅಂತ ಬರಿಬಹುದಾ. ಈಗ ಇದಕ್ಕೆ ಯೂನಿಟ್ ನ ಫೈಂಡ್ ಔಟ್ ಮಾಡಿದ್ರೆ ಮಾಸ್ ಗೆ kg, acceleration ಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಡಿಸ್ಪ್ಲೇಸ್ಮೆಂಟ್ x ಅಂತ ಡಿಸ್ಪ್ಲೇಸ್ಮೆಂಟ್ ಮೀಟರ್, ಇದೆಲ್ಲ ಕಂಪ್ಯೂಟ್ ಮಾಡಿದ್ರೆ kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್, kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಯಾವ ಫಾರ್ಮ್ MKS ಅಲ್ಲಿ. ಇಷ್ಟನ್ನೆಲ್ಲ ಸೇರಿಸ್ಬಿಟ್ಟು ನಾವು ಜೌಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಜೌಲ್. ಇದನ್ನೇ ಇನ್ ಟರ್ಮ್ಸ್ ಆಫ್ CGS ಯೂನಿಟ್ ಅಲ್ಲಿ ಬಂದ್ರೆ kg ನ ಗ್ರಾಮ್ ಅಲ್ಲಿ ಹೇಳಿ, ಮೀಟರ್ ನ ಸೆಂಟಿಮೀಟರ್ ಅಲ್ಲಿ ಹೇಳಿ, ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು, ಮೀಟರ್ ಸ್ಕ್ವೇರ್ ಆಯ್ತು, ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ, ಸೆಕೆಂಡ್ ಸ್ಕ್ವೇರ್ ಆಸ್ ಇಟ್ ಈಸ್. ಇದು CGS ಯೂನಿಟ್ ಆಫ್ ವರ್ಕ್. ಇದನ್ನ ನಾವು ಎಲ್ಲ ಸೇರಿಸ್ಬಿಟ್ಟು ಡೈನ್ ಅಂತ ಕರಿತೀವಿ ಅಥವಾ ಅರ್ಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅರ್ಗ್ಸ್. ಗೊತ್ತಾಯ್ತು ಅನ್ಸುತ್ತೆ ಅರ್ಗ್ಸ್ ಅಂತ. ಈಗ ಕಾನ್ಸೆಪ್ಟ್ ಅನ್ನು ಅಪ್ಲೈ ಮಾಡಿ. ವಾಟ್ ಈಸ್ ದ ಮೀನಿಂಗ್ ಆಫ್ 1 joule? It is the MKS unit of work. It is the MKS unit of work. MKS unit of work over अर्गंजा CGS unit of work. CGS unit of work. 1 joule over 1 earth is equal to MKS unit of work nothing but kg meter square per second square over gram centimeter square per second square. ಗೊತ್ತಾಯ್ತು ಅನ್ಸುತ್ತೆ. ಈಗ per second square ಕ್ಯಾನ್ಸಲ್ ಉಳ್ಕೊಳ್ಳೋದು ನೋಡಿ. ಇಲ್ಲಿ ಗ್ರಾಮ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ kg ಗ್ರಾಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ 1 kg is equal to ನೋಡಿ 10 to the power of 3 gram. kg can be replaced by gram. meter nothing but 10 to the power of 2 centimeter. ನೋಡಿ ಮೀಟರ್ ನ 10 to the power of 2 centimeter ಅಂತ ಬಂದಿದ್ದೀವಿ. ಇದರ ಸ್ಕ್ವೇರ್ ಬೇರೆ ಇದೆ, ಹೋಲ್ ಸ್ಕ್ವೇರ್ ಹಾಕ್ತಿದೀನಿ ಓವರ್ ಗ್ರಾಮ್ into centimeter square. gram into centimeter square. next ಇದನ್ನ ಸಾಲ್ವ್ ಮಾಡ್ತಾ ಬಂದ್ರೆ 1 joule over 1 earth that will be equal to 10 to the power of 3 gram. 10 to the power of 3 gram into ನೋಡಿ ಈ ಪವರ್ ಇದಕ್ಕೂ ಅಪ್ಲೈ ಆಗುತ್ತೆ 2
2 into 2 a to the power of m whole to the power of n ಫಾರ್ಮುಲಾ ಇದೆ ಇದು 2 into 2 ಅಂದ್ರೆ 4 10 to the power of 4 into ಏನಿರಲ್ಲ 1 ಇರುತ್ತೆ 1 into 2 centimeter square over gram into centimeter square. Denominator function as it is gram get cancel, centimeter get cancel. ನೋಡ್ಕೊಳ್ಳೋದು 1 joule over 1 earth that will be equal to ನೋಡಿ ಬೇಸಿಸ್ ಸೇಮ್ ಇದೆ ಪವರ್ ಆಡ್ ಮಾಡಿದ್ರೆ 10 to the power of 7 ಆಯ್ತು. ಇನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 1 joule is equal to 10 to the power of 7 into earth ಅಂದ್ರೆ 10 to the power of 7 or cross multiplication ಮಾಡಿದ್ವಿ ಈ ಕಡೆ. ದಟ್ಸ್ ಆಲ್ ಗೊತ್ತಾಯ್ತು. ಇದು ಸೆಕೆಂಡ್ ಅಪ್ಲಿಕೇಶನ್. ಇದರಲ್ಲಿ ಎರಡು ಕಾನ್ಸೆಪ್ಟ್ ಇದೆ ಕನ್ವರ್ಷನ್ ಫ್ಯಾಕ್ಟರ್ ನಿಮ್ಮ ಸಿಲೆಬಸ್ ಅಲ್ಲಿ. ಇವನ್ನ ವರ್ಕ್ ಮಾಡ್ಕೋಬೇಕು, ಎಕ್ಸಾಮಿನೇಷನ್ ಕೇಳಿದ್ದಾರೆ. ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಇದರಲ್ಲೇ ಅಪ್ಲಿಕೇಶನ್. Next application, to derive the physical equation. Third application, application number 3, to derive the physical equation. To derive the physical equation. ನೋಡಿ ಮೂರು ಅಪ್ಲಿಕೇಶನ್ಸ್ ಇದಾವೆ. ಅಪ್ಲಿಕೇಶನ್ಸ್ ಆಫ್ mentioned applications of dimensional analysis ಅಂದ್ರೆ first one, it is used to check the correctness of the equation. Second one, it is used to convert the system of one unit into system of another unit. Third one, to derive the physical equation. ಮೂರು ಅಪ್ಲಿಕೇಶನ್ ಎಕ್ಸಾಮಿನೇಷನ್ ತುಂಬಾ ಸತಿ ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ ಮೆನ್ಷನ್ ಎನಿ ಟು ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಕೇಳ್ತಾರೆ. ಅವಾಗ ನೀವು ಮೂರು ಕಾನ್ಸೆಪ್ಟ್ ಗಳನ್ನ ಬದಲಾಯಿಸಿ. ಪರ್ಟಿಕ್ಯುಲರ್ ಆಗಿ ಕೇಳಿದಾಗ ಈಕ್ವೇಷನ್ ಕೇಳ್ತಾರೆ. ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಈಕ್ವೇಷನ್ ಅಂತ ಈಕ್ವೇಷನ್ ಕೊಡ್ತಾರೆ, ಹೇಳಬೇಕು. ಟು ಡಿರೈವ್ ದ ಫಿಸಿಕಲ್ ಈಕ್ವೇಷನ್ ಅಂದ್ರೆ ಶೋ ದಟ್ ಅಂತ ಅವರೇ ಕೊಡ್ತಾರೆ. ಟು ಡಿರೈವ್ ದ ಫಿಸಿಕಲ್ ಈಕ್ವೇಷನ್ ಈ ಕ್ವೆಶ್ಚನ್ ಹೇಳ್ತೀನಿ ಯಾವ ತರ ಡಿಪೆಂಡ್ ಅಥವಾ ಯಾವ ತರ ಕ್ವೆಶ್ಚನ್ ಕೇಳ್ತಾರೆ ಅಂತ. ಎಕ್ಸಾಮಿನೇಷನ್ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದೇ ಒಂದು ನಿಮ್ಮ ಸಿಲೆಬಸ್ ಅಲ್ಲಿ ಇದೆ, ಆದ್ರೆ ಪ್ರಾಕ್ಟೀಸ್ ಗೋಸ್ಕರ ನಾನು ಕೊಡ್ತೀನಿ, ಬೇರೆ ಮಾಡಬೇಕು ಇಲ್ಲಿ. ಇಲ್ಲಿ ಈ ಡಿರೈವ್ ದ ಫಿಸಿಕಲ್ ಈಕ್ವೇಷನ್ ಅಲ್ಲಿ ಎಕ್ಸಾಮಿನೇಷನ್ ಕೇಳಿರ್ತಕ್ಕಂತ ಐಡಿಯಾ ಯಾವ ತರ ಕೇಳ್ತಾರೆ ನೋಡಿ. ಈ ಸಿಂಪಲ್ ಪೆಂಡುಲಮ್ ಅಂತ ಒಂದು ಕಾನ್ಸೆಪ್ಟ್ ಐತೆ, ಹೇಳ್ತೀನಿ ನೋಡಿ. ನಿಮ್ಮ ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಅದು ಹೇಳ್ತೀನಿ ಈಗ ಸದ್ಯ, ಒಂಚೂರು ಗ್ಲಾನ್ಸ್ ಮಾಡ್ತೀನಿ. ಇದೊಂದು ರಿಜಿಡ್ ಸಪೋರ್ಟ್. ಈ ರಿಜಿಡ್ ಸಪೋರ್ಟ್ಗೆ ಒಂದು ಥ್ರೆಡ್ ಗೆ ಒಂದು ಮೆಟಲ್ ಬಾಲ್ ನ ಈ ರೀತಿ ಹ್ಯಾಂಗ್ ಮಾಡಿರ್ತೀವಿ. ಮೆಟಲ್ ಬಾಲ್ ನ ಈ ರೀತಿ ಹ್ಯಾಂಗ್ ಮಾಡಿರ್ತೀವಿ. ಈ ಒಂದು ಪಿಕ್ಚರ್ ನ ಸಿಂಪಲ್ ಪೆಂಡುಲಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿಂಪಲ್ ಪೆಂಡುಲಮ್. ಹಾಗಿದ್ದರೆ ಈ ಸಿಂಪಲ್ ಪೆಂಡುಲಮ್ ಎಕ್ಸ್ಪೆರಿಮೆಂಟ್ ಏನು ಯೂಸ್ ಮಾಡ್ತೀವಿ ಅಂದ್ರೆ ಟು ಫೈಂಡ್ ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಎ ಪ್ಲೇಸ್. G ವ್ಯಾಲ್ಯೂ 9.8 ಗೊತ್ತಾ ನಿಮಗೆ? G is equal to 9.8 meter per second square. ಇದನ್ನ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ಇದನ್ನ ಫೈಂಡ್ ಔಟ್ ಮಾಡಕ್ಕೆ, ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಕ್ಕೆ ಈ ಎಕ್ಸ್ಪೆರಿಮೆಂಟ್ ಯೂಸ್ ಮಾಡ್ತೀವಿ. ಡಿಟರ್ಮಿನೇಷನ್ ಆಫ್ ದ ವ್ಯಾಲ್ಯೂ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಯೂಸಿಂಗ್ ಸಿಂಪಲ್ ಪೆಂಡುಲಮ್ ಅಂತ ಲ್ಯಾಬ್ ಅಲ್ಲಿ ಇದೆ ಇದು. ಬಟ್ ಆದ್ರೆ ಇಲ್ಲಿ ಬರುತ್ತೆ ಸ್ವಲ್ಪ ಕಾನ್ಸೆಪ್ಟ್, ಅದನ್ನ ತಿಳ್ಕೊಂಡಿರಿ, ನೆಕ್ಸ್ಟ್ ಮಂತ್ ನಿಮಗೆ ಗೊತ್ತಾಗುತ್ತೆ. ಈಗ ಈ ಸಿಂಪಲ್ ಪೆಂಡುಲಮ್ ಟೈಮ್ ಪೀರಿಯಡ್ ಅಂತ ಬರುತ್ತೆ. ಟಿ ಫ್ರೀ ನೋಡಿ, ನಿಮಗೆ ಗೊತ್ತಿದೆ ಟೈಮ್ ಪೀರಿಯಡ್, ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂದ್ರೆ ನೋಡಿ ಇಲ್ಲಿರ್ತಕ್ಕಂತ ನಂಬರ್ ಆಫ್ ಆಸಿಲೇಷನ್ ಇನ್ 1 ಸೆಕೆಂಡ್ ಅಂತ. ಆಸಿಲೇಷನ್ ಅಂದ್ರೆ ಈ ರೀತಿ ಟು ಅಂಡ್ ಫ್ರೋ ಮೋಷನ್, ಈ ರೀತಿ ಟು ಅಂಡ್ ಫ್ರೋ ಮೋಷನ್ ಈ ರೀತಿ ಹೋದ್ರೆ ಆಸಿಲೇಷನ್ ಅಂತ ಕರಿತೀವಿ. ಈ ರೀತಿ 1 ಸೆಕೆಂಡ್ ಅಲ್ಲಿ ಎಷ್ಟು ಟು ಮತ್ತೆ ಫ್ರೋ ಮೋಷನ್ಸ್ ಆಗ್ತವೆ ಅನ್ನೋದನ್ನ ಫ್ರೀಕ್ವೆನ್ಸಿ ಅಂತೀವಿ. ಟಿ ನ ಟೈಮ್ ಪೀರಿಯಡ್ ಅಂತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಟೈಮ್ ಪೀರಿಯಡ್ ಅಂದ್ರೆ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್. ಟೈಮ್ ಪೀರಿಯಡ್ ಅಂದ್ರೆ ಇಟ್ ಈಸ್ ದ ಟೈಮ್ ಟೇಕನ್ ಟು ಒನ್ ಕಂಪ್ಲೀಟ್ ಆಸಿಲೇಷನ್. ಒಂದು ಪೆಂಡುಲಮ್ ಇಲ್ಲಿ ಇಟ್ಕೊಂಡು ಹೋಗಿ ಮತ್ತೆ ಇದೇ ಪೊಸಿಷನ್ ಗೆ ಬರಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಅದನ್ನೇ ಟೈಮ್ ಪೀರಿಯಡ್ ಅಂತೀವಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಟಿ. ಫ್ರೀಕ್ವೆನ್ಸಿ ಇದ್ರೆ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಲೆಟರ್ ಎಫ್.
ಹಂಗಿದ್ಮೇಲೆ ಈ ಟೈಮ್ ಪೀರಿಯಡ್ ಯಾವ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ. ಇಲ್ಲಿರ್ತಕ್ಕಂಥದ್ದು ಹಿಂಗ್ ಹೋಗಿ ಬರಕ್ಕೆ ಟೈಮ್ ತಗೊಳುತ್ತೆ ಅಂತೀವಲ್ವಾ, ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನೋಡಿ. ಟೈಮ್ ಪೀರಿಯಡ್ ಅಂತ ಇದು ಟೈಮ್ ಪೀರಿಯಡ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಫಸ್ಟ್ ಒನ್ ಫ್ರೀಕ್ವೆನ್ಸಿ, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಕೆಂಡ್ ಒನ್ ಲೆಂತ್, ನೆಕ್ಸ್ಟ್ ಮಾಸ್, ಮತ್ತೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಫ್ರೀಕ್ವೆನ್ಸಿ ಮತ್ತೆ ಟೈಮ್ ಪೀರಿಯಡ್ ಎರಡು ಒಂದೇ, ಯಾಕೆಂದ್ರೆ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ಟೈಮ್ ಪೀರಿಯಡ್ ಅಂತ ಬರೀಬಹುದು. ಇದೇನು ಫಂಕ್ಷನ್ ಅಲ್ಲಿ ಇರಲ್ಲ. ಹಂಗಿದ್ಮೇಲೆ ಟೈಮ್ ಪೀರಿಯಡ್ ಆಫ್ ದ ಸಿಂಪಲ್ ಪೆಂಡುಲಮ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದ ಸಿಂಪಲ್ ಪೆಂಡುಲಮ್. ನೋಡಿ, ಲೆಂತ್ ಆಫ್ ದ ಸಿಂಪಲ್ ಪೆಂಡುಲಮ್ ಇಲ್ಲಿಂದ ಇಲ್ಲಿಗೆ ಮೆಜರ್ ಮಾಡ್ತಕ್ಕಂಥ ಡಿಸ್ಟೆನ್ಸ್ ನ ಲೆಂತ್ ಅಂತ ಕರಿತೀವಿ. ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತಂತ ಈ ಟೈಮ್ ಪೀರಿಯಡ್. ಅಂದ್ರೆ ಒಂದು ಆಸಲೇಷನ್ ಹಿಂಗ್ ಹೋಗಿ ಬರಕ್ಕೆ ಎಷ್ಟು ಆಗುತ್ತೆ. ನೆಕ್ಸ್ಟ್ ಮಾಸ್ ಅಂದ್ರೆ ಇದು ಮಾಸ್, ಮೆಟಲ್ ಬಾಕ್ಸ್ ಮಾಸ್ ಇದ್ರ ಮೇಲೆ. ಮತ್ತೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಈ ಪೊಸಿಷನ್ ಅಲ್ಲಿ ಏನಿದೆ ನೋಡಿ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ವೇರಿ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಪೋಲಾರ್ ರೀಜನ್ಸ್ ಅಲ್ಲಿ, ಈಕ್ವೇಟರ್ ರೀಜನ್ಸ್ ಅಲ್ಲಿ ಚೇಂಜ್ ಇರುತ್ತೆ. ಅದ್ರ ಮೇಲೆ ಈ ಟೈಮ್ ಪೀರಿಯಡ್ ಡಿಪೆಂಡ್ ಆಗಿರುತ್ತೆ ಅನ್ನೋ ಕಾನ್ಸೆಪ್ಟ್ ಇದು. ನಿಮ್ಗೆ ಒಂದು ಚಾಪ್ಟರ್ ಇದೆ ವೇವ್ಸ್ ಅಂಡ್ ಆಸಿಲೇಷನ್ ಅಂತ, ಅಲ್ಲಿ ಡೆಪ್ತ್ ಆಗಿ ಡಿಸ್ಕಸ್ ಮಾಡೋಣ. ಈ ಸದ್ಯಕ್ಕೆ ಇಷ್ಟು ತಿಳ್ಕೊಂಡಿರ್ಬೇಕು. ಹಂಗಿದ್ಮೇಲೆ ಈ ಕ್ವಶನ್ ನ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನ ನೋಡಿ. ಟು ಡಿರೈವ್ ದ ಫಿಸಿಕಲ್ ಈಕ್ವೇಷನ್ ಅಂದ್ರೆ ಆ ಒಂದು ರಿಲೇಷನ್ ಡಿರೈವ್ ಮಾಡಬೇಕು. ಅದಕ್ಕೆ ಕ್ವಶನ್ ನೋಡಿ ಏನಂದ್ರೆ ದ ಟೈಮ್ period of simple pendulum depends on. ಕ್ವಶನ್ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಕೇಳೋದಿಕ್ಕೆ ಇದನ್ನ ನೋಟ್ ಮಾಡ್ಕೊಂಡು ನೀಟಾಗಿ ವರ್ಕ್ ಮಾಡ್ಕೊಬೇಕು. ತುಂಬಾ ಸತಿ ಎಕ್ಸಾಮ್ ಕೇಳಿದ್ದಾರೆ. ಡಿಪೆಂಡ್ಸ್ ಆನ್ length, mass and acceleration due to gravity. Next finally, using above condition, derive T is equal to 2 pi into root of L by G by the method of dimensional ಅನಾಲಿಸಿಸ್. ನೋಡಿ, ಎಕ್ಸಾಮ್ ಅಲ್ಲಿ ಇಷ್ಟು ಕ್ವಶನ್ ಕೇಳ್ತಾರೆ. ಇದೊಂದು ಕ್ವಶನ್ ಎಕ್ಸಾಮಿನೇಷನ್ ಕೇಳ್ತಕ್ಕಂಥದ್ದು 3 ಮಾರ್ಕ್ಸ್ ಕೇಳಬಹುದು, ಇಲ್ಲ 4 ಮಾರ್ಕ್ಸ್ ಕೇಳಬಹುದು. The time period of simple pendulum depends on length, mass and acceleration due to gravity. Using above condition, derive T is equal to 2 pi into root of L by G by the method of dimensional analysis ಅಂತ ಎಕ್ಸಾಮಿನೇಷನ್ ಕೇಳಿರ್ತಕ್ಕಂಥ ಕ್ವಶನ್. ಈಗ ನೋಡಿ, ಇದೊಂದು ಮೆಥಡ್ ಹೇಳಿದ್ವಿ, ಇದು ಪ್ರೊಸೀಜರ್ ಎಲ್ಲ ಕ್ಲೀನ್ ಆಗಿ ತಿಳ್ಕೋಬೇಕು. ಇಲ್ಲಿ ಡಿಪೆಂಡ್ಸ್ ನೋಡಿ, ಸಪೋಸ್ A is depends on B and C ಅಂದ್ರೆ ಹೆಂಗ್ ಬರ್ಕೊಳ್ಳೋದು ಫಿಸಿಕ್ಸ್ ಅಲ್ಲಿ ಇದ್ರೆ ಈ ಡಿಪೆಂಡ್ಸ್ ಅಂದ್ರೆ ಈ ರೀತಿ ಬರ್ತದೆ. A is directly proportional to B and C ಡಿಪೆಂಡ್ಸ್ ಅಂದ್ರೆ. ಈಗ ಈ ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗೆಯಕ್ಕೆ ನೋಡಿ, ಇದನ್ನ A ಡಿಪೆಂಡ್ಸ್ ಆನ್ B ಅಂದ್ರೆ ಬರ್ತದೆ, ಗೊತ್ತಾಯ್ತು. ಇದನ್ನ ತೆಗಿಬೇಕು, ಇದನ್ನ ಎಲಿಮಿನೇಟ್ ಮಾಡಬೇಕು ಅಂದ್ರೆ ಇದನ್ನ ಪ್ರಪೋರ್ಷನಾಲಿಟಿ ಅಂತ ಕರಿತೀವಿ. ಇದನ್ನ ಎಲಿಮಿನೇಟ್ ಮಾಡಬೇಕು ಅಂದ್ರೆ ಸಿಂಬಲ್ ಯಾವ್ದು ಹಾಕಬೇಕು ಅಂದ್ರೆ ಈಕ್ವಲ್ ಆಗಿ ಕಾನ್ಸ್ಟೆಂಟ್ K ಅಂತ ಒಂದು ಕಾನ್ಸೆಪ್ಟ್ ಸೇರಿಸ್ತೀವಿ. ಈ ಎರಡು ಸಿಂಬಲ್ ಬರೆದ್ರೆ ಇದನ್ನ ಎಲಿಮಿನೇಟ್ ಮಾಡಬೇಕು. ಅಂದ್ರೆ ಇದನ್ನ ಎಲಿಮಿನೇಟ್ ಮಾಡಬೇಕು ಅಂದ್ರೆ ಏನ್ ಹಾಕಬೇಕು? ಈಕ್ವಲ್ ಹಾಕಬೇಕು ಕಾನ್ಸ್ಟೆಂಟ್ K ಅಂತ. ಈಕ್ವಲ್ ಕಾನ್ಸ್ಟೆಂಟ್ ಹಾಕಿದ್ರೆ ಬರೆಯಂಗಿಲ್ಲ. B C ಈ ಕಾನ್ಸೆಪ್ಟ್ ಗೊತ್ತಾಯ್ತು ಅನ್ಸುತ್ತೆ. ಫಿಸಿಕ್ಸ್ ಅಲ್ಲಿ ಇರತಕ್ಕಂತ ಒಂದು ಐಡಿಯಾ ಇದೆ. ಪ್ರಪೋರ್ಷನಾಲಿಟಿ ಸಿಂಬಲ್ ಕ್ಯಾನ್ ಬಿ ಎಲಿಮಿನೇಟೆಡ್ ಬೈ ಸಬ್ಸ್ಟಿಟ್ಯೂಟಿಂಗ್ ಈಕ್ವಲ್ ಅಂಡ್ ಕಾನ್ಸ್ಟೆಂಟ್ K. ಅಷ್ಟೇ, ಗೊತ್ತಾಯ್ತು ಅನ್ಸುತ್ತೆ. ಈಗ ನೋಡಿ, ಇದನ್ನ ಎಲಿಮಿನೇಟ್ ಮಾಡಬೇಕು ಅಂದ್ರೆ ಇದು ಹಾಕಬೇಕು. ಇದು ಎಲಿಮಿನೇಟ್ ವಿತ್ ಈಕ್ವಲ್ ಇಷ್ಟು.
ಈಗ ಇದೇ ಕಾನ್ಸೆಪ್ಟ್ ನ ಇಲ್ಲಿ ಬರೀತೀನಿ. ಏನು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಅನ್ನೋದು ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಅಂದ್ರೆ ಟಿ. ಟೈಮ್ ಪೀರಿಯಡ್ ನ ರೆಪ್ರೆಸೆಂಟೆಡ್ ಬೈ ಟಿ. ಈ ಡಿಪೆಂಡ್ಸ್ ಆನ್ ಪ್ರಪೋರ್ಷನಲ್ ಸಿಂಬಲ್ ಬಂತು ಯಾವ್ದಾದ್ರ ಮೇಲೆ? ಲೆಂತ್ ಎಲ್ ಅಂತ, ಮಾಸ್ ಎಂ ಅಂತ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಅಂತ. ಗೊತ್ತಾಯ್ತು? ಬರ್ಕೊಂಡಿತ್ತು ಅದಕ್ಕೂ ಕಂಪೇರ್ ಮಾಡಿ ನೋಡಿ. ಸೆಂಟೆನ್ಸ್ ಅಲ್ಲಿ ಇರ್ತಕ್ಕಂಥದ್ದನ್ನ ಸಿಂಬಲ್ ಅಂತ ಬರ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಏನ್ ಮಾಡಬೇಕು? ಇಲ್ಲಿರ್ತಕ್ಕಂಥ ಒಂದು ಪವರ್ ನೋಡಿ, ಈ ಕಡೆ ಪವರ್ ಬಿಟ್ಬಿಡಿ. ಈ ಪವರ್ ಅನ್ನೋನ್ ಫ್ಯಾಕ್ಟರ್ ಅಂತ ತಗೋಬೇಕು. ಅನ್ನೋನ್ ಫ್ಯಾಕ್ಟರ್ ಹೆಂಗೆ? ಪಿ ನೋಡಿ, ಈ ಕಡೆ ಇಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ನ ಎಲಿಮಿನೇಟ್ ಮಾಡಬೇಕು ಅಂದ್ರೆ ಈಕ್ವಲ್ ಆಗಿ ಕಾನ್ಸ್ಟೆಂಟ್ ಆಗಿ ಎಲ್. ನೆಕ್ಸ್ಟ್ ಅಲ್ಲಿ ಪವರ್ ಗೊತ್ತಿಲ್ಲ ನಮ್ಗೆ, ಆ ಪವರ್ ಹೇಳಿಲ್ಲ, ಅದಕ್ಕೋಸ್ಕರ ಅನ್ನೋನ್ ಫ್ಯಾಕ್ಟರ್ ತಗೊಳ್ಳಿ ಎಕ್ಸ್ ಅಂತ. m ಟು ದಿ ಪವರ್ ಆಫ್ y g ಟು ದಿ ಪವರ್ ಆಫ್ z. LHS as it is ಹಂಗೆ ಬರಲಿ. LHS ನ ನಾವು as it is ಹಂಗೆ ಬರಲಿ. ಇದನ್ನ ಯಾವುದೇ ರೀತಿ ಏನು ಡಿಸ್ಟರ್ಬ್ ಮಾಡಬಾರದು. ಟೈಮ್ ಪೀರಿಯಡ್ ಅಂತ ಅವರು ಹೇಳಿದ್ದಾರೆ, ಅದನ್ನ ಡಿಸ್ಟರ್ಬ್ ಮಾಡಬೇಡಿ. ಇದು ಹಿಂಗೆ ಕ್ಯಾರಿ ಮಾಡ್ತಾ ಬನ್ನಿ. ಅನ್ನೋನ್ ಫ್ಯಾಕ್ಟರ್ ನೋಡಿ, ಇದನ್ನ ಎಲಿಮಿನೇಟ್ ಮಾಡಕ್ಕೆ ಈಕ್ವಲ್ ಮತ್ತೆ ಕಾನ್ಸ್ಟೆಂಟ್ ಸೇರಿಸಿಗೋ. l ಟು ದ ಪವರ್ ಆಫ್ ಏನು ಗೊತ್ತಿಲ್ಲ x ಅಂತ ಕಳಿ, m ಟು ದಿ ಪವರ್ ಆಫ್ ಏನು ಗೊತ್ತಿಲ್ಲ y ಅಂತ ಕಳಿ, g ಟು ದಿ ಪವರ್ ಆಫ್ ಏನು z ಅಂತ ಗೊತ್ತಿಲ್ಲ. ಇದು ಸ್ಟೆಪ್ ಫಾಲೋ ಮಾಡೋದು. ಗೊತ್ತಾಯ್ತು? ಇದಾದ್ಮೇಲೆ ಬರ್ಕಣ ಸ್ಟೆಪ್ ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಏನ್ ಮಾಡಬೇಕು? ಟು ಫೈಂಡ್ ದ ವ್ಯಾಲ್ಯೂ ಆಫ್ ಅನ್ನೋನ್ ಫ್ಯಾಕ್ಟರ್ x y z. x y z ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಯಾವುದೇ ಕಾನ್ಸೆಪ್ಟ್ ಕೊಟ್ರು ಇದೇ ತರ ಮೆಥಡ್ ಚೇಂಜ್ ಆಗಲ್ಲ. t ನ b is equal to ಅಂತ ಪ್ರೂವ್ ಮಾಡಬೇಕಷ್ಟೇ ನಾವು. t ಅನ್ನೋದು ನಾವು ಇಟ್ಕೊಂಡಿರ್ತಕ್ಕಂಥದ್ದು ಟೈಮ್ ಪೀರಿಯಡ್, ನಾವು ಇದನ್ನ ಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ಅನ್ನೋನ್ ಫ್ಯಾಕ್ಟರ್ ನ ರೈಸ್ ಮಾಡಿದೀವಿ. ಈಗ ಇಲ್ಲಿ ಟೈಮ್ ಪೀರಿಯಡ್ ಗೆ, ಲೆಂತ್ ಗೆ, ಮಾಸ್ ಗೆ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಗೆ ಏನ್ ಮಾಡಬೇಕು? ನೀವು ಡೈಮೆನ್ಷನಲ್ ಫಾರ್ಮುಲಾ ಬರ್ಕೊಂತಾ ಬನ್ನಿ. ಟಿ ಅಂದ್ರೇನು? ಟಿ ಅಂದ್ರೆ ಟೈಮ್ ಪೀರಿಯಡ್. ಕ್ಲೀನ್ ಆಗಿ ನೀಟಾಗಿ ಹೇಳಬೇಕು. ಟೈಮ್ ಪೀರಿಯಡ್ ಅಂದ್ರೆ ಡೈಮೆನ್ಷನಲ್ ಫಾರ್ಮುಲಾ ಏನು? m ಟು ದಿ ಪವರ್ ಆಫ್ 0, l ಟು ದಿ ಪವರ್ ಆಫ್ 0, t ಟು ದಿ ಪವರ್ ಆಫ್ 1. ಆಯ್ತು. ನೆಕ್ಸ್ಟ್ l ಅಂದ್ರೆ length of pendulum. Length of pendulum ಅಂದ್ರೆ m to the power of 0, l to the power of 1, t to the power of 0. ಗೊತ್ತಾಯ್ತು ಅನ್ಸುತ್ತೆ? ಮಾಸ್ m ಅಂದ್ರೆ mass of pendulum. mass of pendulum ಅದನ್ನ m to the power of 1, l to the power of 0, t to the power of 0. Next g ಅಂದ್ರೆ acceleration due to gravity. Acceleration due to gravity. Acceleration ಏನಿದೆ ಅದು ಡೈಮೆನ್ಷನ್ ಫಾರ್ಮುಲಾ ಬರ್ತದೆ. m to the power of 0, l to the power of 1, t to the power of -2. Next concept. ನೆಕ್ಸ್ಟ್ ಐಡಿಯಾ ಇಲ್ಲಿ ಬರೀತೀನಿ ನೋಡಿ. ಈಗ ಇಲ್ಲಿ ಈ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಡೈಮೆನ್ಷನಲ್ ಫಾರ್ಮುಲಾ t ಅಂದ್ರೆ m ಟು ದಿ ಪವರ್ ಆಫ್ 0, l ಟು ದಿ ಪವರ್ ಆಫ್ 0, t ಟು ದಿ ಪವರ್ ಆಫ್ -1 LHS ಆಯ್ತು. ನೆಕ್ಸ್ಟ್ ಈ ಕಾನ್ಸ್ಟೆಂಟ್ ನ ನೆಗ್ಲೆಕ್ಟ್ ಮಾಡಬೇಕಾದ್ರೆ ಕಾನ್ಸ್ಟೆಂಟ್ ಏನು ಎಕ್ಸಿಟ್ ಇಲ್ಲ. ನಾನು ಈಗ ಹೇಳಿದ್ದೀನಿ 2 3 4 5 6 ಇದ್ದಂಗಿದೋ, ಇದನ್ನ ನೆಗ್ಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಎಲ್ಲಿ ಬರ್ಕೊಳ್ಳಿ. ಯಾಕಂದ್ರೆ ಇದನ್ನ ನೆಗ್ಲೆಕ್ಟ್ ಮಾಡಬೇಕಂದ್ರೆ 2 3 1/2 ಬಂದ್ರೆ ಈ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಮ್ಯಾಗ್ನಿಟ್ಯೂಡ್ ನ ನೆಗ್ಲೆಕ್ಟ್ ಮಾಡಬೇಕು ಅಂತ ಹೇಳಿದೀನಿ. ನೆಗ್ಲೆಕ್ಟ್ ಮಾಡ್ತಿದ್ದೀನಿ. ಎಲ್ಲಿ ಡೈಮೆನ್ಷನ್ ಫಾರ್ಮುಲಾ m ಟು ದಿ ಪವರ್ ಆಫ್ 0, l ಟು ದಿ ಪವರ್ ಆಫ್ 0 1, t ಟು ದಿ ಪವರ್ ಆಫ್ 0. ಅದರ ಪವರ್ ಏನಿದೆ ನೋಡಿ x. ಇಲ್ಲಿ ಬರ್ಕೋಬೇಕು. ಪವರ್ ಏನಿದೆ x. ಗೊತ್ತಾಯ್ತು ಅಂತ. ಮಾಸ್ ಗೆ ಡೈಮೆನ್ಷನಲ್ ಫಾರ್ಮುಲಾ m to the power of 1, l to the power of 0, t to the power of 0 to the power y. Next acceleration due to gravity m to the power of 0, l to the power of 1, t to the power of -2 ಇದರ ಪವರ್ z. ಅದರ ಪವರ್ z. ಗೊತ್ತಾಯ್ತು? ಸ್ಟೆಪ್ ಈ ಸ್ಟೆಪ್ ಇಂದ ಈ ಸ್ಟೆಪ್, ನೆಕ್ಸ್ಟ್ ಸ್ಟೆಪ್, ಈ ಸ್ಟೆಪ್. ಈಗ ಸಿಂಪ್ಲಿಫೈ ಮಾಡ್ತಾ ಬನ್ನಿ. m to the power of 0, l to the power of 0, t to the power of 1. Now ಏನು our aim is to find the value of x, y, z by the method of dimensional analysis. That's all. ಅಷ್ಟೇ ಬೇಕಾಗಿರೋದು. x ಎಷ್ಟು, y ಎಷ್ಟು, z ಎಷ್ಟು ಫೈಂಡ್ ಔಟ್ ಮಾಡಿ, ಈ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ.
will be called equation number 1 ಅನ್ಕೊಳ್ಳೋಣ. ಈಗ ಇಲ್ಲಿ x into 0 m to the power of 0 1 into x x t to the power of 0 into x 0. Next m to the power of 1 into y y l to the power of 0 into y 0 t to the power of 0 into y 0. Next m to the power of 0 into z z 0 l to the power of 1 into z z t to the power of minus 2 into z ಅಂದ್ರೆ minus 2z ನಾಪದಲ್ಲೇ ಗೊತ್ತಾಯ್ತು ಅನ್ಸುತ್ತೆ. ಬನ್ನಿ ನೆಕ್ಸ್ಟ್ ಸ್ಟೆಪ್. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ m to the power of 0 l to the power of 0 t to the power of 1 that will be equal to ಬೇಸಿಸ್ ಇರೋನೆಲ್ಲ ಪವರ್ ಆಡ್ ಮಾಡಿ ಅಷ್ಟೇ. m to the power of 0 y 0 0 plus y plus 0 ಅಂದ್ರೆ y l to the power of x plus y plus z ನೋಡಿ x plus 0 plus z ಆಯ್ತು. x plus 0 plus z ಅಂದ್ರೆ x plus z ನೋಡಿ a plus b ಆಡ್ ಮಾಡಿದ್ರೆ a plus b ನೇ a b ಅಂತ ಬರ್ತಿದ್ದೀರಾ. x plus z ಆಡ್ ಮಾಡಿದ್ರೆ x plus z. ನೆಕ್ಸ್ಟ್ t to the power of 0 t to the power of 0 t to the power of minus 2z ಬಂತು. ಈ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈಕ್ವೇಟ್ ಡೈಮೆನ್ಷನಲ್ ಪವರ್ ಆನ್ ಐದರ್ ಸೈಡ್ ಆಫ್ ದ ಈಕ್ವೇಷನ್. ಎರಡು ಈಕ್ವೇಷನ್ಸ್ ಅಲ್ಲಿ ಪವರ್ ಅನ್ನ ಈಕ್ವೇಟ್ ಮಾಡ್ಕೊಳ್ಳಿ. ಇಲ್ಲಿ m to the power of 0 ಇದೆ, m to the power of y ಇದೆ. y is equal to 0 ತಗೊಳ್ಳಿ. ಗೊತ್ತಾಯ್ತು ಅನ್ಸುತ್ತೆ ಈಗ ಏನ್ ಮಾಡಿದೀನಿ ಅಂತ. y is equal to 0 x plus z is equal to 0 x plus z is equal to 0. next minus 2z is equal to 1 minus 2z is equal to 1. ಗೊತ್ತಾಯ್ತು ಈ ಸ್ಟೆಪ್ ಬರ್ದಿರೋದು. ನಾವು ಏನೇನು x y z ವ್ಯಾಲ್ಯೂ ಸೆಂಟರ್ ಕೊಡಬೇಕು ಆ ವ್ಯಾಲ್ಯೂ ಸೆಂಟರ್ ಕೊಡಕ್ಕೆ ಈ ಮೆಥಡ್ ಮಾಡ್ತಿದ್ವಿ. ಇಲ್ಲಿ ಈಕ್ವೇಟ್ ಮಾಡ್ಕೊಂಡಿದೀವಿ. ಐದರ್ ಸೈಡ್ ಆಫ್ ದ ಪವರ್ ಮಸ್ಟ್ ಬಿ ಕಂಪೇರ್ ಮಾಡಿ. ಐದರ್ ಸೈಡ್ ಆಫ್ ದ ಪವರ್ ಮಸ್ಟ್ ಬಿ ಕಂಪೇರ್ ಮಾಡಿದ್ರೆ y is equal to 0 m ಗೆ m ನೇ ಈಕ್ವಲ್ ಮಾಡಬೇಕು, l ಗೆ l ನೇ ಈಕ್ವಲ್ ಮಾಡಬೇಕು, t ಗೆ t ನೇ ಈಕ್ವಲ್ ಮಾಡಬೇಕು. ಬೇರೆ ಮಾಡಿಲ್ಲ. ಈಗ z ಡಿವೈಡೆಡ್ ಮೈನಸ್ 2 ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ z is equal to minus 1/2 minus 2 ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದೀನಿ, ಟ್ರಾನ್ಸ್ಫರ್ ಮಾಡಿಲ್ಲ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಪವರ್ ಸೈನ್ ಚೇಂಜ್ ಆಗಲ್ಲ. ಸರ್ minus 2 ಡಿನಾಮಿನೇಟರ್ ಬರಿಬೇಕು, ನೀವೇ ಎಲ್ಲಿ ಬೇಕಾದ್ರೂ ಬರಿಬಹುದು. ನೋಡಿ ಇಲ್ಲಿ ಬರಿತೀನಿ. ಈ minus 1/2 that will be equal to 1 over minus ಇಂಗೂ ಬರಿಬಹುದು is equal to minus 1/2 ಎಲ್ಲ ಒಂದೇ, ಏನು ಚೇಂಜ್ ಆಗಲ್ಲ. ಹಾಗಿದ್ಮೇಲೆ z ವ್ಯಾಲ್ಯೂ ಏನು -1/2 ಆಯ್ತು. ಈ z ವ್ಯಾಲ್ಯೂ ತಾಂಡೋಗಿ x ಬರುತ್ತೆ. x plus z ವ್ಯಾಲ್ಯೂ ಹಾಕಿ -1/2 -1/2 is equal to 0. x plus into minus minus 1 over 2 is equal to 0. x is equal to plus 1/2. ನೋಡಿ x is equal to plus 1/2, z is equal to minus 1/2, y is equal to 0. y is equal to 0 ಬಂತು. ಗೊತ್ತಾಯ್ತು ಅನ್ಸುತ್ತೆ ನಿಮಗೆ ಮಾಡಿರ್ತಕ್ಕಂತ ಒಂದು ಕಾನ್ಸೆಪ್ಟ್ ಇದು. ಕ್ಲೀನ್ ಇದೇ ತರ ಫಾಲೋ ಮಾಡಬೇಕು. ಈಗ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ x y z ಇನ್ ಈಕ್ವೇಷನ್ 1. ಇನ್ ಈಕ್ವೇಷನ್ 1 ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಬರೀತೀನಿ ನೋಡಿ. ಫ್ರಮ್ ಈಕ್ವೇಷನ್ 1 ನೋಡಿ ಫ್ರಮ್ ಈಕ್ವೇಷನ್ 1 ಏನಾಗುತ್ತೆ t is equal to k l to the power x ಅಂದ್ರೆ ವ್ಯಾಲ್ಯೂ 1/2. next m to the power 0 g to the power -1/2 minus x ವ್ಯಾಲ್ಯೂ ಆಗ್ತದೆ, y ವ್ಯಾಲ್ಯೂ ಆಗ್ತದೆ, z ವ್ಯಾಲ್ಯೂ ಆಗ್ತದೆ. ಇಲ್ಲಿರತಕ್ಕಂತ x ವ್ಯಾಲ್ಯೂ y ವ್ಯಾಲ್ಯೂ z ವ್ಯಾಲ್ಯೂ ಈಗ ಹಾಕಿದೀನಿ. ಈಗ ಸಾಲ್ವ್ ಮಾಡ್ತಾ ಬನ್ನಿ. t is equal to k into l to the power of 1/2 m to the power of 0 any power equal to 0 that will be equal to 1 ನೆಗೆಟ್ ಮಾಡಿ g to the power of -1/2 ನ ಡಿನಾಮಿನೇಟರ್ ಕ್ಯಾರಿ ಮಾಡಿ ಹೋಗ +1/2 ಆಯ್ತು. ನೆಕ್ಸ್ಟ್ ಇಲ್ಲಿ ಸ್ಟೆಪ್ ಅಲ್ಲಿ t is equal to k into ಈ l to the power of 1/2 ಅಂದ್ರೆ ಇದನ್ನ ರೂಟ್ ಅಂತ ಬರೀಬಹುದು. ಅದೇ ತರ g to the power of 1/2 ಅಂದ್ರೆ ರೂಟ್ g ಅಂತ ಬರೆಯಕ್ಕೆ ಪ್ರಾಬ್ಲಮ್ ನೋಡಿ. a to the root k ನ a to the power of 1/2 ಅಂತ ಬರೀಬಹುದು, ಅಥವಾ a to the power of 1/2 ನ ರೂಟ್ k ಅಂತ ಬರೀಬಹುದು. ಈಗ t is equal to k into ಹೋಲ್ ರೂಟ್ ಅಂತ ಬರೀವಿ l by g. ಈಗ ನಮಗೆ ಅಲ್ಲಿ t is equal to 2.2 root of l by g ಅಂತ ಇದೆ. k ನ ಅಂತ ಅಂತೀರಾ, k is equal to ಎಷ್ಟಾಗಬೇಕು ಅಂತ ಇಲ್ಲೇ ಗೊತ್ತಿರುತ್ತೆ. k is equal to 2pi ಅಂತ ಹೇಳಿ ಅಸಂಪ್ಷನ್. ಈಗ t is equal to 2pi into root of l by g. That's all. ಇದು
ಒಂದು ಡಿರೈವೇಶನ್ ಸರ್ ಇಲ್ಲಿಗೆ ಕೊಡಲ್ಲ ಮಾರ್ಕ್ಸ್ ಹೋಗ್ಬಿಡ್ತಾರೆ p k 2 pi n ಸರ್ ತಗೊಂಡ್ರಿ ಗೊತ್ತಾಗಿಲ್ಲ ಅಂದ್ರೆ ಬಿಡಿ n ತಗೊಂಡ್ರಿ ಎಷ್ಟು ತಗೋಬೇಕು ಅಂತ ಇಲ್ಲಿ ಗೊತ್ತಿರ್ತದೆ ಅದನ್ನ ತಗೊಂಡು ಬರೀರಿ ಇದು ಒಂದು ಈಕ್ವೇಷನ್ ಗೊತ್ತಾಯ್ತು ಅನ್ಸುತ್ತೆ ಇಷ್ಟು ಕಾನ್ಸೆಪ್ಟ್ ನ ಮಾಡಬೇಕು ಎಕ್ಸಾಮಿನೇಷನ್ ಗೆ 5 ಮಾರ್ಕ್ಸ್ ಕೇಳಬಹುದು 3 ಮಾರ್ಕ್ಸ್ ಕೇಳಬಹುದು ನಿಮಗೆ 4 ಮಾರ್ಕ್ಸ್ ಕೇಳಬಹುದು ನೀಟಾಗಿ ರೆಪ್ರೆಸೆಂಟ್ ಮಾಡಬೇಕು ಗೊತ್ತಾಗಿದ್ರೆ ಮತ್ತೆ ಮತ್ತೆ ರಿಪೀಟ್ ಮಾಡಿ ವಿಡಿಯೋನ ಬೇಸಿಕ್ ಸ್ಟೆಪ್ ಇಂದ ಹೇಳಿದೀನಿ ಕ್ಲೀನ್ ಆಗಿ ನೀಟಾಗಿ ಸಾಲ್ವ್ ಮಾಡ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಮತ್ತೆ ಅರ್ಥ ಆದ್ಮೇಲೆ ಒಂದ್ಸತಿ ಕ್ಲೀನ್ ಆಗಿ ಕ್ವೆಶ್ಚನ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ವರ್ಕ್ ತಗೊಂಡು ಫಿಸಿಕ್ಸ್ ನ ನೋಡಿದ್ರೆ ಬರಲ್ಲ ಫಿಸಿಕ್ಸ್ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ನಿಮಗೆ ಒಂದ್ಸತಿ ಸಾಲ್ವ್ ಮಾಡಬೇಕು ವಿತೌಟ್ ನೋಟ್ಸ್ ಇದ್ದಂಗೆ ಇಲ್ಲ ಅಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಬರುತ್ತೆ ಮುಂದಕ್ಕೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಅವಾಗ ಸ್ಟ್ರಕ್ ಆಗ್ಬಿಡ್ತೀವಿ ಮ್ಯಾಥಮೆಟಿಕ್ಸ್ ಅಂತಲ್ಲ ಇದೊಂಥರ ಅರ್ಥ ಆದ್ರೆ ಖುಷಿ ಆಗುತ್ತೆ ಗೊತ್ತಾಗ್ತಿದ್ರೆ ನಿಮ್ಗೆ ಕೈ ಕೊಡುತ್ತೆ ಆಮೇಲೆ ನೆಕ್ಸ್ಟ್ ಇದೇ ತರ ನಿಮ್ ಸಿಲೆಬಸ್ ಅಲ್ಲಿ ಒಂದಿರೋದು ಪ್ರಾಕ್ಟೀಸ್ಗೋಸ್ಕರ ಇನ್ನೊಂದು ಪ್ರಾಕ್ಟೀಸ್ ನಿಮಗೆ ಒಂದು ಐಡಿಯಾ ಗೊತ್ತು ಏನು ಫೋರ್ಸ್ ಅಂತ ಗೊತ್ತಿದೆ ಏನು F is equal to ma ಅಂತ ಅದನ್ನ ಹೇಳ್ತೀವಿ ಇಲ್ಲಿ the force next question ಮಾಡಿದ್ರ the force acting on a body depends on mass and acceleration condition force ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಮಾಸ್ ಮತ್ತು acceleration to derive F is equal to ma by the method of dimensional analysis ನೋಡಿ ಇದು ಸೇಮ್ ಕ್ವೆಶ್ಚನ್ ಇರುತ್ತೆ ಇಲ್ಲಿ ಗಿವನ್ ಬರ್ತಾರೆ ಫೋರ್ಸ್ ಡಿಪೆಂಡ್ಸ್ ಅಂದ್ರೆ ಹಿಂಗೆ ಮಾಸ್ m ಆಕ್ಸಲರೇಷನ್ a ಇಲ್ಲಿ ನೆಕ್ಸ್ಟ್ ಇದರ ಪವರ್ ಎಷ್ಟು ಮಾಡಬೇಕು ಗೊತ್ತಿಲ್ಲ x ಇದರ ಪವರ್ y ಗೊತ್ತಿರಲಿ ಗೊತ್ತಿಲ್ಲದೆ ಇರತಕ್ಕಂಥವ್ರು LHS as it is again value RHS ನ ಡಿಪೆಂಡ್ಸ್ ಅನ್ನ ಪವರ್ ಕೂಡ ರೈಸ್ ಮಾಡಬೇಕು ಎಷ್ಟು ಇದು x ಇದು y ನೆಕ್ಸ್ಟ್ ಈ ಪ್ರಪೋರ್ಷನಾಲಿಟಿ ಎಲಿಮಿನೇಟ್ ಮಾಡಕ್ಕೆ k ಮತ್ತೆ m ಟು ದಿ ಪವರ್ ಆಫ್ x a ಟು ದಿ ಪವರ್ ಆಫ್ y ಇಟ್ ಇಸ್ ಕಾಲ್ಡ್ ಈಕ್ವೇಷನ್ ನಂಬರ್ 1 ನೆಕ್ಸ್ಟ್ ಈಗ ಟು ಫೈಂಡ್ ದ ವ್ಯಾಲ್ಯೂ ಆಫ್ x ಅಂಡ್ y ಇಲ್ಲಿ f ಅಂದ್ರೆ ಏನು m ಅಂದ್ರೆ ಏನು ಏನನ್ನ ಮತ್ತೆ ಬರೆಯಲ್ಲ ನಾನು f ಗೆ ಡೈಮೆನ್ಷನಲ್ ಫಾರ್ಮುಲಾ ಬರೀತೀನಿ m ಟು ದಿ ಪವರ್ ಆಫ್ 1 n ಟು ದಿ ಪವರ್ ಆಫ್ 1 t ಟು ದಿ ಪವರ್ ಆಫ್ -2 ಡೈರೆಕ್ಟ್ ಆಗಿ ಬರೀತೀನಿ ಹೆಂಗ್ ಬರುತ್ತೆ ಡೈಮೆನ್ಷನಲ್ ಫಾರ್ಮುಲಾ ಅಂತ ಹೇಳ್ಕೊಟ್ಟಿದ್ದೀನಿ ಅದಕ್ಕೋಸ್ಕರನೇ ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬರುತ್ತೆ k ನೆಗೆಟ್ ಮಾಡಿದ್ದೀನಿ m ಟು ದ ಪವರ್ 1 whole to the power of x a acceleration m to the power of 0 n to the power of 1 t to the power of -2 to the power y ಈಗ ಸಿಂಪ್ಲಿಫಿಕೇಶನ್ ಮಾಡ್ತಾ ಬನ್ನಿ m to the power of 1 n to the power of 1 t to the power of -2 that will be equal to 1 into x m to the power of x into m to the power of 0 into y 0 n to the power of 1 into y y t to the power of -2 into y minus 2y ಗೊತ್ತಾಯ್ತು ಅನ್ಸುತ್ತೆ ಬಂದಿದ್ದು ನೆಕ್ಸ್ಟ್ ಈಗ ಅದೇ ತರ ಸಿಂಪ್ಲಿಫಿಕೇಶನ್ ಮಾಡ್ತಾ ಬನ್ನಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ m to the power of 1 n to the power of 1 t to the power of -2 that will be equal to m to the power of x ಇದೆ ಇಲ್ಲಿ 0 ಇದೆ 0 plus x ಅಂದ್ರೆ x n to the power of y t to the power of -2 ಈ ಈಕ್ವೇಟ್ ಮಾಡ್ಕೊಳ್ಳಿ ಈಕ್ವೇಟಿಂಗ್ ಪವರ್ ಫ್ರಮ್ ಐದರ್ ಸೈಡ್ ಆಫ್ ದ ಡೈಮೆನ್ಷನಲ್ ಫಾರ್ಮುಲಾ ಅವಾಗ x is equal to ಏನಾಯ್ತು 1 ಆಯ್ತು y is equal to 1 ಆಯ್ತು -2y is equal to -2 ಆಯ್ತು -2 get cancel again y is equal to 1 x ವ್ಯಾಲ್ಯೂ ಬಂತು y ವ್ಯಾಲ್ಯೂ ಬಂತು ಈಕ್ವೇಷನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಫ್ರಮ್ ಈಕ್ವೇಷನ್
from equation 1 f is equal to k into m to the power of x ಇದೆ x is equal to 1 a to the power of y ಇದೆ y is equal to 1 ಈಗ f is equal to k m a ಈಗ ಇಲ್ಲಿ k is equal to ಏನು ತಗೋಬೇಕು ನೋಡಿ ಏನಿರಲ್ಲ ಅಂದ್ರೆ ಪಕ್ಕದಲ್ಲಿ 1 ಇರುತ್ತೆ ಅಂತ k is equal to 1 ತಗರಿ f is equal to m a ಈ ತರ ಮಾಡಿ ಗೊತ್ತಾಯ್ತು ಅನ್ಸುತ್ತೆ ಎರಡೇ ಡೈರೆಕ್ಷನ್ ಇದು ಎಕ್ಸಾಮ್ ಏನು ಕೇಳಲ್ಲ ಸುಮ್ಮನೆ ಪ್ರಾಕ್ಟೀಸ್ ಗೋಸ್ಕರ ನೆಕ್ಸ್ಟ್ ಇದೇ ತರ ನೋಡೋಣ ಇದಿರತಕ್ಕಂತ ಕಾನ್ಸೆಪ್ಟ್ ನೆಕ್ಸ್ಟ್ ಇದೇ ತರ ನೆಕ್ಸ್ಟ್ ಇದೇ ತರ ಒಂದು ಕಾನ್ಸೆಪ್ಟ್ kinetic energy of a moving body ಕೊಡ್ತಾರೆ ಎಕ್ಸಾಂಪಲ್ ಕ್ವೆಶ್ಚನ್ ಕೊಟ್ಟಿವೆ ಮೂವಿಂಗ್ ಬಾಡಿ depends on mass and velocity derive kinetic energy is equal to half mv square by the method of dimensional analysis ಅಂತ ಆನ್ಸರ್ ಈಗ ನೀವು ಫಸ್ಟ್ ಕಾನ್ಸೆಪ್ಟ್ ತಗೊಳ್ಳಿ ಸೊಲ್ಯೂಷನ್ kinetic energy is depends on ಏನೇನು mass and velocity ಸರ್ mass and velocity ಸ್ಕ್ವೇರ್ ಐತೆ ಅಂತ ಸ್ಕ್ವೇರ್ ಬರ್ಕೊಂಡ್ತೀರಾ ಬರ್ಕಬೇಡಿ ಅಂತ ಪ್ರೂವ್ ಮಾಡಬೇಕು ನಾವೀಗ ಇದನ್ನ ಪ್ರೂವ್ ಮಾಡಬೇಕು ಇದು ಗಿವನ್ ಡೇಟಾ ಕೊಟ್ಟಿರ್ತಕ್ಕಂಥದ್ದನ್ನ ಈ ರೀತಿ ಡಿಪೆಂಡ್ಸ್ ಅಂತ ಇಷ್ಟು ಬರ್ಕೋಬೇಕು ಈಗ ಕೈನೆಟಿಕ್ ಎನರ್ಜಿಗೆ ಡೈಮೆನ್ಷನಲ್ ಫಾರ್ಮುಲಾ ಹಾಕಿ ಮುಂಚೆ ನಾವು ಪ್ರಪೋರ್ಷನಾಲಿಟಿ ಎಲಿಮಿನೇಟ್ ಮಾಡಿ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು k into mass into velocity ಬರ್ಕಣ ಗೊತ್ತಲ್ವಾ k ಅಂದ್ರೆ ಕಾನ್ಸ್ಟೆಂಟ್ ಈಕ್ವಲ್ ಅಂದ್ರೆ ಕೈನೆಟಿಕ್ ಎನರ್ಜಿಗೆ ಡೈಮೆನ್ಷನಲ್ ಫಾರ್ಮುಲಾ ಬಂದು half mv ಸ್ಕ್ವೇರ್ ಇಂದ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು half ನೆಗ್ಲೆಕ್ಟ್ ಮಾಡಿ m to the power of 1 into velocity ಗೆ m to the power of 0 n to the power of 1 t to the power of -1 whole square ಇದೆಲ್ಲ ತಿಳ್ಕೊಂಡಿರಬೇಕು ಅಂದ್ರೆ is equal to m to the power of 1 into m to the power of 0 n to the power of 1 into 2 t to the power of -2 -2 into -1 into -2 ಅಂದ್ರೆ -2 ಈಗ kinetic energy ಗೆ ಡೈಮೆನ್ಷನ್ ಫಾರ್ಮುಲಾ m to the power of 1 plus 0 1 n to the power of 2 t to the power of -2 ಇಲ್ಲಿ ಬರೀತೀನಿ ಈಗ kinetic energy ನೋಡಿ kinetic energy ಗೆ m to the power of 1 n to the power of 2 t to the power of -2 that will be equal to constant ಬೇಡ ನೆಗ್ಲೆಕ್ಟ್ ಮಾಡಿ ಇಲ್ಲಿ ಇದರ ಪವರ್ x ಅಂತ ಹೇಳಿ ಇದರ ಪವರ್ y ಇದು x ಇದು ಪವರ್ y ಈಗ ಏನಾಯ್ತು m to the power of 1 whole to the power of x v to the power of ಇದಕ್ಕಂತ ಡೈಮೆನ್ಷನಲ್ ಫಾರ್ಮುಲಾ ಆಗಿರೋದ್ರಿಂದ ಇರುತ್ತೆ 0 n to the power of 1 t to the power of -1 y ಸಾಲ್ವ್ ಮಾಡ್ತಾ ಬನ್ನಿ m to the power of 1 n to the power of 2 t to the power of -2 is equal to m to the power of 1 into x m to the power of x into m to the power of 0 into y 0 n to the power of 1 into y y t to the power of y ಈಗ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ರೆ m to the power of 1 n to the power of 2 t to the power of -2 that will be equal to m to the power of x plus 0 x n to the power of y t to the power of -y ಗೊತ್ತಾಯ್ತು ಅನ್ಸುತ್ತೆ ಮತ್ತೆ ನಿಮಗೆ ಈ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕಂಪೇರ್ ಮಾಡಿ ಪವರ್ಸ್ ನ x is equal to 1 ಆಯ್ತು y is equal to 2 ಆಯ್ತು ನೆಕ್ಸ್ಟ್ minus y is equal to -2 minus cancel again y is equal to 2 ಎಲ್ಲ ಒಂದೇ ಬರುತ್ತೆ ಈಗ ಈಕ್ವೇಷನ್ ಒಂದೊಂದು ಕಡೆಯಿಂದ from equation 1 ಇಂದ kinetic energy is equal to k into m to the power of x ಅಂದ್ರೆ m to the power of 1 v to the power of y ಅಂದ್ರೆ 2 kinetic energy is equal to k into mv square put k is equal to ಎಷ್ಟು ತರಬೇಕು
ಅಲ್ಲಿ ಗೊತ್ತಿರ್ತಕ್ಕಂಥ ಕಾನ್ಸ್ಟೆಂಟ್ ಆಗಲಿಲ್ಲ ಹಂಗೆ ಇಡಿ ಸಮಸ್ಯೆ ಇಲ್ಲ k = 1/2 kinetic energy is equal to half mv square ಇದು ಸೆಕೆಂಡ್ ಕಾನ್ಸೆಪ್ಟ್. ಇದೇ ತರ ಇನ್ನೊಂದು ಹೋಮ್ವರ್ಕ್ ಕೊಡ್ತೀನಿ ಮನೇಲಿ ಮಾಡಿ. ಇದೇ ತರ ಇದಿರ್ತಕ್ಕಂಥ ಕಾನ್ಸೆಪ್ಟ್ ಹೋಮ್ವರ್ಕ್. ನೆಕ್ಸ್ಟ್ ಈ ವರ್ಕಿಂಗ್ ಕೊಡ್ತೀನಿ ಈಗ. The work done by a body depends on force and displacement derived W is equal to Fx. ಇದು ಹೇಗೆ ಮಾಡೋದು ಅಂದ್ರೆ W ವರ್ಕಿಗೆ ಡೈಮೆನ್ಷನ್ ಫಾರ್ಮುಲಾ ಬರ್ಕೊಳ್ಳಿ m to the power of 1 n to the power of 2 t to the power of -2. ಫೋರ್ಸ್ ಗೆ ಇಲ್ಲಿ ಡಿಪೆಂಡ್ಸ್ ಅಂತ ಹೇಳಿದ್ರೆ ವರ್ಕ್ ಡನ್ ಡಿಪೆಂಡ್ಸ್ ಆನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನೋಡಿ ಫೋರ್ಸ್ x ಇದು x ಅಂತ ಹೇಳಿ ನಾವು y ಅಂತ ಹೇಳಿ ಇಲ್ಲಿ ಈಕ್ವಲ್ ಟು k f to the power of x x to the power of y. ಈ ರೀತಿ ವರ್ಕಿಂಗ್ ಡೈಮೆನ್ಷನ್ ಫಾರ್ಮುಲಾ ಬರ್ಕೊಳ್ಳಿ. k ನ ಚೆಕ್ ಮಾಡಿ ಫೋರ್ಸ್ ಇನ್ ಡೈಮೆನ್ಷನ್ ಫಾರ್ಮುಲಾ x ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಡೈಮೆನ್ಷನ್ ಫಾರ್ಮುಲಾ LHS = RHS ನ ಕಂಪೇರ್ ಮಾಡಿ ಈಕ್ವೇಷನ್ ಕೊಡಿ. ನೆಕ್ಸ್ಟ್ ಅದೇ ತರ ನೋಡಿ ನೆಕ್ಸ್ಟ್ ಮತ್ತೆ ಏನು ಮಾಡ್ತೀರಾ potential energy is practice ಗೋಸ್ಕರ ಅಷ್ಟೇ ಎಕ್ಸಾಮ್ ಗೆ ಕೇಳಿದ್ರೆ ಡಿಪೆಂಡ್ಸ್ ಆನ್ mass acceleration due to gravity and height derived potential energy is equal to ನೋಡಿ ಇದು ನಿಮಗೆ ಸೇಮ್ ಅದೇ ತರ potential energy ಗೆ ಡೈಮೆನ್ಷನ್ ಫಾರ್ಮುಲಾ ಬರ್ಕೊಳ್ಳಿ. potential energy ಡಿಪೆಂಡ್ಸ್ ಆನ್ ಅಂದ್ರೆ ಮಾಸ್ g h ಇದನ್ನ x ಇದನ್ನ y ಇದನ್ನ z ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನ ಟ್ರೈ ಮಾಡ್ಬೇಕು. ಇಷ್ಟು ಇವತ್ತಿನ ವಿಡಿಯೋ ಕ್ಲಾಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗ್ತೀವಿ. ದಟ್ಸ್